ಇದು ನಿಶಾನ್ ಅವರ ಬರ್ಡೇ ಮಿನಿ ವ್ಲಾಗ್ ಆಯ್ತಾ. ಪ್ರೀವಿಯಸ್ ನೈಟೇ ಅವ್ರನ್ನ ಊಟಕ್ಕೆ ಉಂಬಾ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತೀನಿ. ಸೊ ಅಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತೀವಿ, ಏನೆಲ್ಲ ಫುಡ್ ತಿಂದ್ವಿ ಅಂತ ಅದ್ರ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಫುಡ್ ಅಂತೂ ಸಖತ್ತಾಗಿತ್ತು. ಅದಾದ್ಮೇಲೆ ಯಾವುದೇ ಸೆಲೆಬ್ರೇಷನ್ ಅಂದಮೇಲೆ ನಮ್ಮ ಹುಲಿವೇಶನ್ ಮರಿಲಿಕ್ಕುಂಟ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ತಿಂದದ್ದು ಕರಗೋ ತನಕ ಕುಣಿದ್ವಿ. ಆ್ಯಂಡ್ ಮನೆಗೆ ರೀಚ್ ಆದಾಗ ಆಲ್ಮೋಸ್ಟ್ 3 o'clock ಆಗಿತ್ತು. ಬರ್ಡೇಗೆ ಏನು ಗಿಫ್ಟ್ ಬೇಕು ಅಂತ ಕೇಳಿದಾಗ ನಿನ್ನ ಕೈಯಾರೆ ಮಟನ್ ಸಾರು ಮಾಡಿಕೊಡು, ಅದೇ ನಿನ್ನ ಬರ್ಡೇ ಗಿಫ್ಟು ಅಂತ ಹೇಳಿದರು. ಅದಕ್ಕೆ ಹೇಳೋದು ಫ್ರೆಂಡ್ಸ್, ಯಾವಾಗಾದರೂ ಅಮಾವಾಸ್ಯೆ ಹುಣ್ಣಿಮೆಗೆ ಈ ಥರ ಅಡುಗೆ ಮಾಡಿಕೊಡ್ಬೇಕು, ಆಗ ಅವ್ರಿಗೊಂಥರ ಸ್ಪೆಷಲ್ ಅನಿಸುತ್ತೆ. ಅದೇ ನಾವು ಡೈಲಿ ಮಾಡಿಕೊಟ್ರೆ ಉಂಟಲ್ಲ, ಅದು ಬೋರ್ ಅನಿಸುತ್ತೆ ಅವ್ರಿಗೆ. ಅವಾಗ ಹೇಳೋರು ಎಲ್ಲಾದರೂ ಊಟಕ್ಕೆ ಹೊರಗಡೆ ಹೋಗೋಣ ಅಂತ. ಸೊ ನೋಡಿ, ಅಪರೂಪಕ್ಕೆ ಮಾಡಿಕೊಟ್ರೆ ಇದೊಂದು ಬೆನಿಫಿಟ್ ಇದೆ. ಆದರೂ ಈರುಳ್ಳಿ ಕಟ್ ಮಾಡಿದೆ ಯಾವುದೋ ಕಾಲನೇ ಆಗೋಗಿತ್ತು. ಸೊ ಕಣ್ಣಲ್ಲಂತೂ ನೀರು ಸುರಿತಾನೆ ಇತ್ತು. ಹಾಗೂ ಹೀಗೂ ಹರಸಾಹಸ ಪಟ್ಟು 3-4 ಸರಿ ಎದ್ದು ಆ ಕಡೆ ಈ ಕಡೆ ಹೋಗಿ ಎಲ್ಲ ಫೈನಲಿ ಈರುಳ್ಳಿ ಕಟ್ ಮಾಡಿದೆ. ಆ್ಯಂಡ್ ಅದಾದಮೇಲೆ ಮಟನ್ ಸಾರು, ಅದರ ಜೊತೆಗೆ ಅವ್ರಿಗೆ ಚಿಕನ್ ಪೆಪ್ಪರ್ ಅಂದರೆ ತುಂಬ ಫೇವ್ರೇಟ್. ಸೊ ಅದನ್ನು ಕೂಡ ರೆಡಿ ಮಾಡಿದೆ. ಇವತ್ತು ಜಿಮ್ಗೆ ಹೋಗಲ್ಲ ಅಂತ ಡಿಸೈಡ್ ಆಗಿ ಮನೇಲಿ ಕೂತ್ಕೊಂಡಾಗ ಒಂದು ಕಾಲ್ ಬರುತ್ತೆ, ನೀವು ಬನ್ನಿ ಕೇಕ್ ಕಟ್ ಮಾಡಬೇಕು ಅಂತ. ಸೊ ಅವಾಗ ನಾನು ಲೈಲನ್ ಕರ್ಕೊಂಡು ಹೋದೆ ಜಿಮ್ಗೆ. ಅಲ್ಲಿ ಸುಮಂತ್ ಆ್ಯಂಡ್ ಕಿಶನ್ ಅವರು ಕೇಕ್ ಎಲ್ಲ ರೆಡಿ ಮಾಡಿದ್ರು. ಅಲ್ಲಿ ಖುಷಿಯಾಗಿ ಬರ್ಡೇ ಸೆಲೆಬ್ರೇಷನ್ನ ಮುಗಿಸಿ ಮತ್ತೆ ನಮ್ಮದು ಪಿ ಟಿ ಇತ್ತು. ಸೊ ಕ್ಯಾನ್ಸಲ್ ಮಾಡಿದ್ವಿ, ಬಟ್ ಸ್ಟಿಲ್ ಅದು ಮುಗಿಸೇ ಬಿಡೋಣ ಇವತ್ತಿದ್ದು ಪಿ ಟಿ ಅಂತೇಳಿ. ಬರ್ಡೇ ಸೆಲೆಬ್ರೇಷನ್ ಆಗಿದ ತಕ್ಷಣವೇ ಪಿ ಟಿ ಕೂಡ ಅಲ್ಲಿ ಫಿನಿಶ್ ಮಾಡಿದ್ವಿ. ಆ್ಯಂಡ್ ಲೈಲಾ ಪಾಪ ಅಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ರು ನಮಗೋಸ್ಕರ. ಆ್ಯಂಡ್ ಅದನ್ನು ಮುಗಿಸಿದ ಮೇಲೆ ಮನೆಗೆ ಹೋದ್ವಿ. ಸೊ ಇಷ್ಟೇ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.